ಹಾಯ್ ನಮಸ್ಕಾರ, ಕ್ರಿಕ್ ಸರ್ಕಲ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಹೌದು, ನಾನು ಯಾವುದೇ IPL ತಂಡದ ಅಭಿಮಾನಿ ಅಲ್ಲ, ನಾನು ಕ್ರಿಕೆಟ್ ಅಭಿಮಾನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಂದುವರಿಸ್ತಿದ್ದೀನಿ. ಇವತ್ತಿನ ಪಂದ್ಯ RCB ವರ್ಸಸ್ ರೆಕಾರ್ಡ್ ಮಾಡಿರೋ ತಂಡ ಅಂತಾನೆ ಹೇಳ್ತೀನಿ, ಹೈದರಾಬಾದ್. ಹೌದು, ಹೈದರಾಬಾದ್ ಗ್ರೌಂಡ್ ಅಲ್ಲೇ RCB ತಂಡ ಎಲ್ಲರನ್ನು ಅಭಿಮಾನಿಗಳನ್ನ ಮಾಡಿದೆ. ಹೌದು, ಏನ್ ಮ್ಯಾಚು! ಫೈನಲಿ ಅಂತೂ ಇಂತೂ ತುಂಬಾ ಮ್ಯಾಚ್ಗಳ ನಡುವೆ ಇವತ್ತು ಗೆಲುವು ಸಾಧಿಸಿದೆ. ಇವತ್ತು ಯಾಕೋ ನನಗ್ಯಾಕೋ RCB ಅಭಿಮಾನಿಗಳಲ್ಲಿ ಖುಷಿ ಕಾಣ್ಬೋದು. ಅವ್ರದ್ದು ಹಬ್ಬನೂ ಹಬ್ಬ. ಅದೇ 9 ಮ್ಯಾಚಲ್ಲಿ 2 ಮ್ಯಾಚ್ ಗೆದ್ರು ಅವ್ರಿಗೆ ಹಬ್ಬನೇ ಹಬ್ಬ. ಅದೇ ರೀತಿ ಇವತ್ತಿನ ಪಂದ್ಯ ಭರ್ಜರಿ ಟಾಸ್ ವಿನ್ ಆಗಿದ್ರು. ಮೇಜರ್ ಟಾಸ್ ವಿನ್ ಆಗಿ ಫಸ್ಟ್ ಬ್ಯಾಟಿಂಗ್ ತಗೊಂಡು ಭರ್ಜರಿಯಾಗಿ 206 ರನ್ ಕಲೆ ಹಾಕೊಟ್ರು. ಹೌದು, ಅದೇ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀನಿ. ನಾನು ಇವಾಗ ಟರ್ನಿಂಗ್ ಪಾಯಿಂಟ್ ಬಗ್ಗೆ ಹೇಳಕ್ ಬರ್ತೀನಿ. ಬೌಲಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ಇವತ್ತಿನ ಪಂದ್ಯದಲ್ಲಿ RCB ಬೌಲರ್ ಬಗ್ಗೆ ಮುಖ್ಯವಾಗಿ ವಿವರಣೆ ಕೊಡ್ಲೇಬೇಕು. ಯಾಕಂದ್ರೆ ಇಷ್ಟೊಂದು ಹೊಡ್ಸ್ಕೊಂಡಿದ್ರಲ್ಲ ಹೈಯೆಸ್ಟ್ ರನ್, ಇವತ್ತು ಕೂಡ RCB ಬೌಲಿಂಗ್ ಸೂಪರ್ ಆಗಿ ಬೌಲಿಂಗ್ ಹಾಕಿದ್ದಾರೆ. ಅದೇ ರೀತಿ ಬ್ಯಾಟಿಂಗ್ ಕೂಡ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. ಇವತ್ತು ಎಲ್ಲದರಲ್ಲೂ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕೆ ಮ್ಯಾಚ್ ಗೆಲುವು ಸಾಧಿಸಿದೆ. ಹೌದು, ನಾನು ಆಲ್ರೆಡಿ ಹೇಳ್ತಾ ಇರ್ತಿದ್ದೆ, ಗೆಲುವು ಸಾಧಿಸ್ಬೇಕಂದ್ರೆ ಇಂಪಾರ್ಟೆಂಟ್ ಆಗಿ ಆಲ್ರೌಂಡರ್ ಎಲ್ಲದರಲ್ಲೂ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲದರಲ್ಲೂ ಸೂಪರ್ ಆಗಿರ್ಬೇಕು. ಹೌದು, ನನಗೆ ಬರ್ತೀನಿ ಕೊಹ್ಲಿ 43 ಎಸೆತ 51 ರನ್, ಆರೆಂಜ್ ಕ್ಯಾಪ್ ಟಾಪ್ ಲಿಸ್ಟ್ ಅಲ್ಲಿ ಅವರೇ ಇರೋದು. ನನಗೆ ಯಾಕೋ ಕೊಹ್ಲಿ ಬ್ಯಾಟಿಂಗ್ ನೋಡ್ತಾ ಇದ್ರೆ ಆರೆಂಜ್ ಕ್ಯಾಪ್ ಹಿಂದ್ಗಡೆ ಏನೋ ಬೆನ್ ಬಿದ್ದಂಗೆ ಅನಿಸ್ತಾ ಇದೆ. ಬಟ್ ಓಕೆ, ಮ್ಯಾಚ್ ಒಳ್ಳೆ ಬ್ಯಾಟಿಂಗ್ ಆಡ್ಕೊಟ್ರು, ಸೂಪರ್ ಆಗಿ ಬ್ಯಾಟಿಂಗ್ ಆಡ್ಕೊಟ್ರು. ಅದ್ರ ಜೊತೆಗೆ ಡುಪ್ಲೆಸಿ ಕೂಡ 25 ರನ್. ಇನ್ನೊಂದು ಪಟಿದಾರ್ ಸೂಪರ್ ಆಗಿ ಬ್ಯಾಟಿಂಗ್ ಹಾಕೊಟ್ಟಿದ್ದಾರೆ. ಈಗ ಮಾಸ್ಟ್ ಬ್ಯಾಟಿಂಗ್ ಕೊಡ್ತಿದ್ದಾರೆ. 20 ಬಾಲಿಗೆ 50 ರನ್ ಸ್ಕೋರ್ ಆಗ ಕಾರಣ ಅವರೇ ಮೇಜರ್ ಆಗಿ 1 ಓವರ್ ಅಲ್ಲಿ 4 ಸಿಕ್ಸ್ ಹೊಡೆದ್ಬಿಟ್ಟು ಭರ್ಜರಿ 5 ಸಿಕ್ಸ್ 2 4 ಇತ್ತು ಅವ್ರ ಕೊಟ್ಟದಲ್ಲಿ. ಇನ್ನು ಗ್ರೀನ್ ಕೂಡ 20 ಬಾಲ್ 37 ರನ್ ಕೊಟ್ರು. ಇನ್ನು ಕಾರ್ತಿಕ್ 6 ಬಾಲ್ 11 ಈ ರೀತಿ ಮಾಡಿಕೊಟ್ರೆ ಫೈನಲಿ 206ಗೆ ಕಲೆ ಹಾಕೊಟ್ರು. ಇದೇ ರೀತಿ ಬೌಲಿಂಗ್ ಅಲ್ಲೂ ಕೂಡ ಉತ್ತಮವಾದ ಪ್ರದರ್ಶನ ತೋರಿಸಿದ್ದಾರೆ RCB ಅವರು. ಖುಷಿ ಆಗತ್ತೆ ಇಂಥ ಬೌಲಿಂಗ್ ನೋಡ್ಬೇಕಂದ್ರೆ. ಯಾಕಂದ್ರೆ ತುಂಬಾ ದಿನಗಳ ನಂತರ ಒಳ್ಳೆ ಬೌಲಿಂಗ್ RCB ನಾನು ನೋಡಿರೋದು ಇವಾಗ ಈ ಸೀಸನ್ IPL ಅಲ್ಲಿ. ಹೌದು, ಮೊದಲನೇದಾಗಿ ಜಾಕ್ಸ್ ಕೂಡ 2 ಓವರ್ 23 1 ವಿಕೆಟ್, ಸಿರಾಜ್ 4 ಓವರ್ 20 ಸ್ವಲ್ಪ ಸೂಪರ್ ಆಗಿ ಆಡಿಸಿದ್ದಾರೆ. ಇನ್ನು ಮುಖ್ಯವಾಗಿ ಬಂದ್ಬಿಟ್ಟು ಗ್ರೀನ್ 2 ಓವರ್ 12 ರನ್ ಕೊಟ್ಟು 2 ವಿಕೆಟ್ ಕಿತ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಕರಣ್ ಶರ್ಮಾ ಸೂಪರ್ ಆಗಿ, ನಾನು ಹೇಳ್ತೀನಿ, ಸ್ಪಿನ್ನರ್ ಬೇಕು. ನಾರ್ಮಲ್ ಸ್ಪಿನ್ನರ್ಗಿಂತ ಗೂಗ್ಲಿ, ದೂಸ್ರಾ ಎಲ್ಲ ಸ್ಪಿನ್ ಹಾಕುವಂತ ಸ್ಪಿನ್ನರ್ ಬೇಕಾಗತ್ತೆ. ಆವಾಗಲೇ ಮ್ಯಾಟ್ ಟರ್ನ್ ಆಗೋಕ್ ಸಾಧ್ಯತೆ ಇರತ್ತೆ. ಹೌದು, 4 ಓವರ್ 29 ರನ್ 2 ವಿಕೆಟ್. ಇನ್ನು ಯಶ್ ದಯಾಲ್ ಕೂಡ 3 ಓವರ್ 18 ಒಂದು ವಿಕೆಟ್ ಓಡಿಸ್ಕೊಂಡು ಒಂದು ವಿಕೆಟ್ ತಗೊಂಡ್ರು. ಇನ್ನು ಯಾರು ಹೈದರಾಬಾದ್ ಕಡೆ ಬಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ವಿಕೆಟ್ ಕಳ್ಕೊಂಡ್ರು. 13 ಎಸೆತ 31 ರನ್ ಅಭಿಷೇಕ್ ಶರ್ಮಾ ಒಬ್ಬರದೇ ಉತ್ತಮವಾದ ಬ್ಯಾಟಿಂಗ್ ಆಗಿರಿದ್ರೆ. ಇನ್ನು ಶಹಬಾಜ್ ಖಾನ್ 37 ಎಸೆತ 40 ರನ್ ಆದ್ರೆ ಮಸ್ತಾಗಿ ಒಳ್ಳೆ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಟ್ವಿಸ್ಟ್ ಕೊಟ್ರು. ಅದೇ ಕ್ಯಾಪ್ಟನ್ ಕಮಿನ್ಸ್ 15 ಎಸೆತ 31 ರನ್ ಕಲೆ ಕೊಟ್ರು. ಅವ್ರ ಕೊಟ್ಟದಲ್ಲಿ 3 ಸಿಕ್ಸ್ ಇತ್ತು. ಮೇಜರ್ ಆಗಿ ಬಂದ್ಬಿಟ್ಟು ಈ ಗೆಲುವಿಗೆ ಮೇಜರ್ ಟರ್ನಿಂಗ್ ಪಾಯಿಂಟ್ RCB ಬೌಲಿಂಗು ಮತ್ತೆ ಅವ್ರದ್ದು ಫೀಲ್ಡಿಂಗ್ ಅಂತ ಹೇಳ್ಬೋದು. ಫೈನಲಿ RCB 35 ರನ್ಗಳ ಗೆಲುವು ಸಾಧಿಸಿದೆ. ಪಟಿದಾರ್ ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡಿದ್ದಾರೆ. ಇದರ ಜೊತೆಗೆ ಸೂಪರ್ ಆಗಿ ಗೆಲುವು ಸಾಧಿಸಿದೆ. ರೆಕಾರ್ಡ್ ಬ್ರೇಕ್ ಮಾಡಿರೋ ತಂಡ ಜೊತೆ ಗೆಲುವು ಸಾಧಿಸಿದೆ. ಇಷ್ಟು ಹೇಳ್ತಾ ಇವತ್ತಿನ ಪಂದ್ಯದ ವಿವರ ಇದಾದ್ರೆ ಇನ್ನು ಪ್ರತಿಯೊಂದು ಪಂದ್ಯಗಳ ವಿವರ ನಾನು ಕೊಡ್ತಾ ಹೋಗ್ತೀನಿ. ನೀವು ಕ್ರಿಕ್ ಸರ್ಕಲ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಲ್ಲೂ ನಾವಿದ್ದೀವಿ. ಮತ್ತೆ ಎಲ್ಲದರಲ್ಲೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದಿದ್ದರಲ್ಲ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಪಂದ್ಯಕ್ಕೆ ನಾನು ಸಿಗ್ತೀನಿ. ಬಾಯ್.